ಓಕೆ ಓಕೆ ಸರ್, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ Okay. ಯಾರು ಹೆಂಗೆ ಹೆಂಗೆ ಅಂತ Okay. ಅಂದ್ರೆ ಕೈಂಡ್ ಆಫ್ ರ್ಯಾಪಿಡ್ ಫೈರ್ ತರ Okay. ನಿಮ್ಮ ಜೊತೆ ಇದ್ದಂತ ಕಂಟೆಸ್ಟೆಂಟ್ ಗಳು Okay. ಒಬ್ಬೊಬ್ರು ಹೆಸರು ಹೇಳ್ತೀನಿ. Okay. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ಸೆಂಟೆನ್ಸ್ ಅಥವಾ ಒಂದ್ ವರ್ಡ್ ಅಲ್ಲಿ ಆನ್ಸರ್ Okay. ರೆಡಿ ಇದ್ದೀರಾ? ಹಾ. ಓಕೆ ಸರ್. ಕರಿಬಸಪ್ಪ. ಕರಿಬಸಪ್ಪ ತುಂಬ ಟ್ಯಾಲೆಂಟೆಡ್, ಆದರೆ ಅವರು ಬರೀ ಸಾಂಗ್ ಬಿಟ್ಟು ಪಾಪ ಇನ್ನೇನು ಅವ್ರಿಗೆ ಅವಕಾಶ ಸಿಗಲಿಲ್ಲ ಅವ್ರಿಗೆ. ಅಮಿತ್. ಅಮಿತ್ ತುಂಬ ಟ್ಯಾಲೆಂಟೆಡ್, ಅಂದರೆ ಒಳಗಡೆ 1% ಯೂಸೇ ಮಾಡ್ಕೊಳ್ಳಿಲ್ಲ. ಕಾಕ್ರೋಚ್ ಸುದೀಪ್. ಕಾಕ್ರೋಚ್ ಸುದಿ ತುಂಬ ಟ್ಯಾಲೆಂಟೆಡ್, ಅವರು ಫೈನಲಿಸ್ಟ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕಾವ್ಯ. ಕಾವ್ಯ ಬಂದು ಫಸ್ಟ್ ಗಿಲ್ಲಿ ಜೊತೆ ಇದ್ದಾಗ ಸೈಲೆಂಟ್ ಆಗಿದ್ರು, ಅಂದರೆ ಈಗ ಸ್ವಲ್ಪ ಚುರುಕು ಜಾಸ್ತಿ ಆಗಿದ್ದಾರೆ. ಗಿಲ್ಲಿ. ಗಿಲ್ಲಿ ಫೈನಲಲ್ಲಿ ವಿನ್ ಆಗ ಕಂಟೆಸ್ಟೆಂಟ್. ಜಾನ್ವಿ. ಜಾನ್ವಿ ಅಲ್ಲಿ ಇಲ್ಲಿ ಏನೇನೋ ಸ್ವಲ್ಪ ಇದಾಗ್ತಾ ಇದೆ, ಅವರು ಸೆಂಟ್ರಲ್ಲೇ ಆಚೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಶ್ವಿನಿ ಗೌಡ. ಅಶ್ವಿನಿ ಗೌಡನು ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಆಚೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಶ್ವಿನಿ ಎಸ್ ಎನ್. ಅವರು ಇರಲ್ಲ, ಅವ್ರಿಗೇನು ಟ್ಯಾಲೆಂಟೆಡೇ ಇಲ್ಲ, ಬರೀ ಜಗಳ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಭಿಷೇಕ್. ಅಭಿಷೇಕ್ ಬಂದು ನಾನೇ ಕಿಲಾಡಿ ಅಂತ ಎಲ್ಲ ಫ್ಲರ್ಟ್ ಮಾಡಿಕೊಂಡು ತುಂಬ ಕೆಟ್ಟ ಹೆಸರು ತೊಗೊಂಡಿದ್ದಾರೆ. ಧನುಷ್. ಧನುಷ್ ಬಂದು ತುಂಬ ಆ್ಯಟಿಟ್ಯೂಡು, ಅಷ್ಟು ದುರಾಂಕಾರ ನಾನು ನೋಡೇ ಇಲ್ಲ ಇವರೇ. ಧ್ರುವಂತ್. ಧ್ರುವಂತು ಮಿಸ್ಟರ್ ಪರ್ಫೆಕ್ಟ್ ಅಂತ ನಾವು ರೇಗ್ಸಕ್ಕೆ ಹೇಳೋದು, ಆದರೆ ಇಡೀ ವರ್ಡೇ ನನಗೆ ಗೊತ್ತು ಅಂತಾರೆ. ಅಂದರೆ ಅವರು ಹೆಂಗೆ ಬಿಹೇವ್ ಮಾಡಬೇಕು ಏನೂ ಇದಿಲ್ಲ, ನಾನೇ ಮಾಡಿದ್ದೇ ಕರೆಕ್ಟು ಅಂತಾರೆ, ಅವರೇ ಒಂದು ಕೆಲಸನೂ ಮಾಡೋದಿಲ್ಲ. ಮಲ್ಲಮ್ಮ ತುಂಬ ಇನ್ನೋಸೆಂಟು, ಅವ್ರಿಗೇನು ಕಲ್ಮಶನೇ ಇಲ್ಲ, ಎಲ್ಲರನ್ನೂ ಈಕ್ವಲ್ ಆಗಿ ಇದು ಮಾಡ್ತಾರೆ. ನನಗೆ ಒಂದರಲ್ಲಿ 0 ಅಂತ ಕೊಡ್ತಾರೆ. ನಾನು ಅವಾಗ ಮಲ್ಲಮ್ಮಗೆ ಕೇಳ್ತೀನಿ, ಅದ್ರ ಮೀನಿಂಗ್ ಗೊತ್ತಾ ಅಂತ ಕೇಳ್ತೀನಿ. ಅವರಿಲ್ಲ, ಎಲ್ಲರಿಗೂ 3 ಕೊಟ್ಟಿದ್ರು, ಎಲ್ಲರಿಗೂ ಕೊಡ್ತಿದ್ರು, ನಿಮ್ಗೆ ಪಾಪ ಏನೂ ಇಲ್ವಲ್ಲ ಅಂತ ನಾನು ಕೊಟ್ಟೆ ಅಂತಾರೆ. ಅದು ನನಗೆ ಇನ್ನೋಸೆನ್ಸ್ ಅನಿಸುತ್ತೆ, ಯಾಕಂದರೆ ಅದು 0 ಅಂದರೆ ಮೀನಿಂಗ್ ಗೊತ್ತಿಲ್ಲದೆ ಕೊಟ್ಟಿರೋ, ಅದನ್ನು ನಾನು ಖುಷಿಯಿಂದ ಸ್ವೀಕರಿಸಿದೆ. ಯಾಕಂದರೆ ನನಗೆ ಎಲ್ಲರಿಗೂ ಕೊಟ್ಟವ್ರು, ಪಾಪ ಸತೀಶ್ ಅವ್ರಿಗೆ ಯಾವುದು ಕೊಟ್ಟಿಲ್ವಲ್ಲ, ಯಾಕಂದ್ರೆ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ, ತುಂಬ ಡೌನ್ ಟು ಅರ್ತ್ ಆಗಿ ಬಿಹೇವ್ ಮಾಡ್ತಾರೆ. ಯಾರೂ ಇಲ್ವಲ್ಲ ಅಂತ ಸುಮ್ಮನೆ ಕೊಟ್ಟವ್ರೆ ಅಂತ ಕೊಟ್ಟರು ಅಂತ ಹೇಳಿದ್ರು, ಅದು ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ರಕ್ಷಿತಾ ತುಂಬ ಬ್ರಿಲಿಯಂಟು, ತುಂಬ ಜನ ಹೊಂದುತ್ತಾಳೆ, ಆಮೇಲೆ ತುಂಬ ಎಂಟರ್ಟೈನ್ಮೆಂಟು, ಅವಳು ಫೈನಲ್ಗೆ ಬರ್ಬೋದು. ಮಂಜು ಭಾಷಿಣಿ ಶಕುನಿ ಅಂತಲೇ ಹೇಳ್ಬೋದು, ಎಲ್ಲ ಕಡೆ ಬರೀ ಪಿನ್ ಹೊಡಿಯೋದು ಇದು ಮಾಡೋದು ಆ ಥರನೇ ಮಾಡ್ತಾ ಇದ್ದಾರೆ. ರಾಶಿಕಾ ಶೆಟ್ಟಿ ಟ್ಯಾಲೆಂಟೆಡ್ಡು, ಎಲ್ಲ ಗೇಮ್ಸಲ್ಲಿ ತುಂಬ ಇದು ಮಾಡ್ತಾ ಇದ್ದಾರೆ. ಅಂದರೆ ಮುಂಗೋಪಿ. ಮಾಳು ಟ್ಯಾಲೆಂಟ್ ಎಲ್ಲ ಇದೆ, ಗೇಮ್ಸಲ್ಲಿದೆ, ಎಲ್ಲ ಇದೆ, ಆದರೆ ಅವ್ರು ತುಂಬ ಸೈಲೆಂಟ್. ಸ್ಪಂದನ ಕ್ಯಾರೆಕ್ಟರ್ ವೈಸು, ಅವ್ರ ಬಿಹೇವು, ಅವ್ರ ಕಲ್ಚರು ಎಲ್ಲ ಒಳ್ಳೆಯವಳು, ಅಂದರೆ ಗೇಮಲ್ಲಿ ಸ್ವಲ್ಪ ತುಂಬ ವೀಕ್ ಇದ್ದಾಳೆ. ಚಂದ್ರಪ್ರಭಾ ಅವ್ರು ತುಂಬ ಒಳ್ಳೆಯವರು, ನಾನು ಇವತ್ತು ಅವ್ರನ್ನ ಬಿಟ್ಕೊಡಲ್ಲ, ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಅಂದರೆ ಫಸ್ಟ್ 1 ವೀಕ್ ಅಂತೂ ತುಂಬ ಚೆನ್ನಾಗಿದ್ವಿ. ಅವ್ರು ಏನೋ ಹಾಲಿನ ಸಂಸಾರ ಅಂತಾರಲ್ಲ ಆ ಥರ ಇದ್ವಿ. ಅಂದರೆ ಅದಾದಮೇಲೆ ಏನೇನೋ ಟಾಸ್ಕ್ ಕೊಟ್ಟು ಒಬ್ರಿಗೊಬ್ರು ಜಗಳ ಆಡೋ ಥರ ತುಂಬ ಆಯಿತು. ಅದರಲ್ಲಿ ತುಂಬ ಜನದ್ದು ಡ್ರಾಮಾ ಥರ ಅನ್ನಿಸ್ತಿತ್ತು, ಸುಮ್ಮನೆ ಹೈಲೈಟ್ ಆಗಿ. ಅದು ನನಗೆ ಇಷ್ಟ ಆಗಲಿಲ್ಲ, ಯಾಕಂದರೆ ಏನೋ ಒಂದು ಕಾರಣ ಇದ್ದರೆ ಫೈಟ್ ಆಡಬೇಕು. ಆಚೆ ಜನ ನೋಡ್ತಾ ಇರ್ತಾರೆ, ಇವರಿಬ್ಬರು ಮಾತಾಡ್ಕೊಳ್ಳೋದು ತೋರಿಸ್ತಾ ಇರ್ತಾರೆ, ಅದು ಚೀಪ್ ಅನಿಸುತ್ತೆ ಅಂತ. ಆ ಥರ ವಿಷಯ ಬಂದಾಗ ನಾನು ಅವ್ರಿಗೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಚಂದ್ರಪ್ರಭಾ ಅವರು ನೀನು ರೈಸ್ ಆಗಬೇಕು, ಮಧ್ಯದಲ್ಲಿ ಹೋಗಿ ನುಗ್ಗಬೇಕು, ನೀನು ಕಿರ್ಚಬೇಕು ಅಂತ ಇವ್ರು ಹೋಗೋರು, ನಾನು ಏಯ್ ಅಂತ ದಾರ ಹಿಡ್ಕೊಂಡು ಎಳಿತಾ ಇದ್ದೆ, ಸುಮ್ಮನೆ ರೀ ಮರ್ಯಾದೆ ಕೇಳ್ಕೊಂತೀರಾ ಅಂತ. ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೆ ಅವ್ರಿಗೆ, ಯಾಕಂದರೆ ಅನ್ನೆಸೆಸರಿ ಅಲ್ಲಿ ಯಾರ್ದೋ ಜಗಳಕ್ಕೆ ನಾವ್ಯಾಕೆ ಹೋಗ್ಬೇಕಲ್ಲಿ, 3ನೇವ್ರ ಜಗಳಕ್ಕೆ ನಾವ್ಯಾಕೆ ಹೋಗ್ಬೇಕು ಅಂತ ನಾನು ಕಂಟ್ರೋಲ್ ಮಾಡ್ತಿದ್ದೆ. ಅದಕ್ಕೂ ಇವರು ನನ್ನ ಡಮ್ಮಿ ಮಾಡ್ತಾಯಿದ್ರು. ಚಂದ್ರಪ್ರಭಾ ಅವರು ನೀನು ಮಾತಾಡಲ್ಲ, ರೈಸ್ ಆಗಲ್ಲ, ಸ್ಟ್ಯಾಂಡ್ ಅಂತ ಅದೊಂದು ಇಟ್ಕೊಂಡ್ಬಿಟ್ಟು ಎಲ್ಲ ಸ್ಟ್ಯಾಂಡ್ ತೊಗೊಳಕ್ಕೆ ಏನಾರ ಅರ್ಥ ಇರಬೇಕು. ಇವಾಗ ನೋಡಿ, ನನಗೆ ಒಬ್ಬ ಲೋಟ ಎತ್ತಿದ್ದಕ್ಕೆ ಅಭಿಷೇಕ್ ಇದು ಮಾಡಿದಾಗ ಅದಕ್ಕೆ ರಿಯಲ್, ಅದು ಮನಸ್ಸಿಂದ ಇಲ್ಲಿಂದ ಜಗಳ ಆಗಿದ್ದದು. ಹಂಗಿರ್ಬೇಕು, ಕಾರಣ ಇರಬೇಕು. ಕಾರಣ ಇಲ್ಲದೆ ಇವ್ರು ಸುಮ್ಮನೆ ಪ್ಲ್ಯಾನ್ ಹಾಕೊಂಬಿಟ್ಟು ಅಲ್ಲಿಂದ ಏಯ್ ಅನ್ನೋದಕ್ಕೆ ಏನು ಹೋಗಿ ನಿಂತ್ಕೊಳ್ಳೋದಲ್ಲಿ. ಆಮೇಲೆ ಇಲ್ಲೊಂದು ಮೇನ್ TV ಹತ್ರ ಅದು ಹಾಲಲ್ಲಿ ಅಲ್ಲೊಂದು ಫೈಟ್ ಆಗುತ್ತೆ, ಅದು ನನಗೆ ಸುಳ್ಳು ಅನ್ನಿಸ್ತು. ನಾನು ಹೋಗಲಿಲ್ಲ, ನೀನು ಮಾತಾಡಿಲ್ಲ ಅಂತ ನನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಾನು ಕೂಲಾಗೆ ತೊಗೊಳ್ತೀನಿ, ಯಾಕಂದರೆ ಎನರ್ಜಿ ಲಾಸ್, ಅದು ಅಲ್ಲಿ ಅರ್ಥನೇ ಇಲ್ಲ, ಮೂಗು ತೋರಿಸೋದ್ರಲ್ಲಿ ಅರ್ಥನೇ ಇಲ್ಲ, ಅದರಿಂದ ಸೈಲೆಂಟ್ ಆಗಿದೆ. ಅಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ಇವರೆಲ್ಲ ಗ್ರೂಪ್ ಮಾಡಿಕೊಂಡು ನನ್ನ ಹೆಸರು ತೆಗೆದಿಲ್ಲ ಅಂದಿದ್ರೆ, ಯಾಕಂದ್ರೆ ನಂದು ಈ 1 ವಾರ ನಂದು ಕಟ್ಟಾಕಿತ್ತು ಗೇಮ್ಸ್ ಆಡದೇ ಇರಂಗೆ. ಆದರೆ ಈ ವಾರ ರೆಡಿ ಇದ್ದೆ, ಯಾಕಂದರೆ ನನಗೆ ಈ ವಾರನೇ ಟ್ಯಾಬ್ಲೆಟ್ ಬಂದಿದ್ದು, ಬೆನ್ನೋದು ಕೇಳ್ಕೊಂಡ್ರು, ಅದು ಏನಾಗಿತ್ತು ಗೊತ್ತಿಲ್ಲ, ಬರೋದು ಲೇಟ್ ಆಯಿತು. ಆವಾಗ ತುಂಬ ಪೇಯ್ನ್ ಇತ್ತು, ಅಂದರೆ ನಾನು ನಿಲ್ಲಕ್ಕಾಗಲ್ಲ, ಏನಾರು ಇದಾದರೆ ಅದ ಮೇಲೆ ಜಾಸ್ತಿ ಆಗಿಬಿಡುತ್ತೆ.
ಮಾತ್ರೆ ಇರಲಿಲ್ಲ. ಆ ಕಾರಣದಿಂದ ಅವಾಗ ಅವಾಯ್ಡ್ ಮಾಡಿದ್ದೆ. ಆದರೆ ಈ ವಾರ ಮಾತ್ರೆ ಬಂತಲ್ಲ, ಒಂದು ನುಂಗಿದ್ರೆ 2 ದಿವಸ ನೋವಲ್ಲ, ಅದು ಅಷ್ಟು ಸ್ಟ್ರಾಂಗ್ ಮಾತ್ರೆ. ನಾನು ಈ ವಾರ ಫುಲ್ ರೆಡಿ ಆಗಿದ್ದೆ. ಇವ್ರು ಯಾವಾಗ ಕೇಕ್ ಇದು ಮಾಡಿದಾಗ ಇದು ಮಾಡಿದ್ರು, ಅದಕ್ಕೆ ಸೇಡ್ ಥರ ನನ್ನ ಹೆಸರು ತೊಗೊಂಡ್ರು. ಆದರೆ ನಾನು ಅಲ್ಲಿ ವೀಕ್ ಅನ್ಸ್ಕೊಳ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಬಿಡು ಒಳ್ಳೇದಾಯಿತು ಆ ಥರ ಉಡಾಫೆ ಮಾತು ಆಡಿದೆ. ಆದರೆ ಅದು ಮನಸ್ಸಿಂದ ಅಲ್ಲ, ಒಂದ್ಸಲ ಹೊಟ್ಟೆ ಹುಡ್ಕೊಂಡಿದ್ದೆ. ಈ ವಾರ ರೆಡಿ ಇದ್ರು ನಾನು ಗೇಮ್ ಇಲ್ದಂಗೆ ಆಗೋಯ್ತಲ್ಲ.